Hello everyone, welcome to Chalan. In today's financial management class, we are going to learn an important concept. Unit 2, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಮತ್ತು ಹಾವೇರಿ ವಿಶ್ವವಿದ್ಯಾಲಯ ಹಾವೇರಿಯ ವಿದ್ಯಾರ್ಥಿಗಳಿಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬಿಕಾಮ್ ಥರ್ಡ್ ಸೆಮೆಸ್ಟರ್ ಸಬ್ಜೆಕ್ಟ್ ಏನಿದೆಯಲ್ಲ ಅದರಲ್ಲಿ ಬರುವಂತಹ ಎರಡನೇ ಯೂನಿಟ್ ಫೈನಾನ್ಸಿಂಗ್ ಡಿಸಿಷನ್. ಎರಡನೇ ಯೂನಿಟ್ಗೆ ಸಂಬಂಧಪಟ್ಟಂಗೆ ನಾವು ವಿಡಿಯೋಸ್ಗಳನ್ನು ಸಿರೀಸ್ ವೈಸ್ ನೋಡೋಣ ಅಂತ ಪಾರ್ಟ್ ವೈಸ್ ನಿಮ್ಗೆ ವಿಡಿಯೋಸ್ಗಳನ್ನು ಕೊಡ್ತೀನಿ. ಭಾಳಷ್ಟು ಇಂಪಾರ್ಟೆಂಟ್ ಇರುವಂತಹ ಟಾಪಿಕ್ಗಳನ್ನು ಅದರಲ್ಲಿ ನಾನು ಕವರ್ ಮಾಡ್ತೀನಿ. ಪಾರ್ಟ್ 1 ವಿಡಿಯೋದಲ್ಲಿ ಈಗ ಕಾನ್ಸೆಪ್ಟ್ ಆಫ್ ಲಿವರೇಜಸ್, ಟೈಪ್ಸ್ ಆ್ಯಂಡ್ ಮೆಜರ್ಮೆಂಟ್ ಆಫ್ ಲಿವರೇಜಸ್ ಅನ್ನುವಂತಹ ಒಂದು ಕಾನ್ಸೆಪ್ಟನ್ನು ನಿಮ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮೀನಿಂಗು, ಡೆಫಿನೇಷನ್ಸ್ಗಳು ಕೂಡ ಇದರಲ್ಲಿ ಇರುತ್ತೆ. ಎರಡನೇ ಯೂನಿಟ್ದಲ್ಲಿ ಬರುವಂಥ ಸಿಲೆಬಸ್ಗಳನ್ನು ನಾವು 3 ಭಾಗಗಳಾಗಿ ಡಿವೈಡ್ ಮಾಡ್ತೀವಿ. ಒಂದನೇದು ಯಾವುದು ಅಂದ್ರೆ ಕಾನ್ಸೆಪ್ಟ್ ಆಫ್ ಲಿವರೇಜ್ ಅನ್ನೋದು, ಎರಡನೇದು ಕ್ಯಾಪಿಟಲ್ ಸ್ಟ್ರಕ್ಚರ್ ಅನ್ನುವಂಥದ್ದು, ಆ್ಯಂಡ್ ಥರ್ಡ್ ಒನ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂಥೇಳಿ 3 ಟಾಪಿಕ್ಗಳು ಏನಿದಾವ ಇಂಪಾರ್ಟೆಂಟ್ ಇರುವಂಥದ್ದು ಇದರಲ್ಲಿ ಇದಾವ. ಇವತ್ತಿನ ಒಂದು ಕ್ಲಾಸ್ ಒಳಗೆ ನಾನು ಲಿವರೇಜಸ್ ಮೇಲೆ ಏನಿದೆಯಲ್ಲ ಕಾನ್ಸೆಪ್ಟ್ ಇದನ್ನು ಹೇಳ್ತೀನಿ. ಇದು ಕೂಡ 5 ಮಾರ್ಕ್ಸ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಆದಂತಹ ಟಾಪಿಕ್ ಆಗಿದೆ. ಬಿಫೋರ್ ಅಂಡರ್ಸ್ಟ್ಯಾಂಡಿಂಗ್ ಲಿವರೇಜಸ್ ಇನ್ ಬಿಸಿನೆಸ್, ಲೆಟ್ ಅಸ್ ಟೇಕ್ ಎಕ್ಸಾಂಪಲ್, ಡೈಲಿ ಎಕ್ಸಾಂಪಲ್. ಬಿಫೋರ್ ಎಕ್ಸಾಂಪಲ್, ಈ ಒಂದು ಕಾನ್ಸೆಪ್ಟ್ ಒಳಗೆ ಬರೋದೇನಪ್ಪ ಅಂದ್ರೆ ಫಸ್ಟ್ ಟಾಪಿಕ್ ಒಳಗೆ ಕಾನ್ಸೆಪ್ಟ್ ಆಫ್ ಲಿವರೇಜಸ್ ಅನ್ನೋದು ಒಂದೇದು, ಟೈಪ್ಸ್ ಆಫ್ ಲಿವರೇಜಸ್ ಅನ್ನೋದು 5 ಮಾರ್ಕ್ಸ್ಗೆ ಬರುವಂತಹ ಪ್ರಾಬ್ಲಮ್ಗಳಾಗಿರ್ಬಹುದು, ಎಲ್ಲವೂ ಕೂಡ ಅದರಲ್ಲಿ ಬರ್ತಾವೆ. ಥರ್ಡ್ ಒನ್ ಏನು ಅಂತಂದ್ರೆ ಮೆಜರ್ಮೆಂಟ್ ಆಫ್ ಲಿವರೇಜಸ್. ಈ 3 ಟಾಪಿಕ್ಗಳನ್ನು ನಾನು ಇದರಲ್ಲಿ ಕವರ್ ನಿಮ್ಗೆ ಮಾಡ್ತೀನಿ. ಲಿವರೇಜ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಸಿಂಪಲ್ ಡೈಲಿ ಲೈಫ್ ಎಕ್ಸಾಂಪಲ್ ಅನ್ನು ನಾವು ನೋಡೋಣ ಅಂತ. ಇಮ್ಯಾಜಿನ್ ಯು ವಾಂಟ್ ಟು ಲಿಫ್ಟ್ ಎ ಹ್ಯಾವಿ ಸ್ಟೋನ್. ಇಟ್ ಇಸ್ ಅ ವೆರಿ ಡಿಫಿಕಲ್ಟ್ ಟು ಲಿಫ್ಟ್ ಇಟ್ ವಿತ್ ಯುವರ್ ಹ್ಯಾಂಡ್ಸ್. ಇಮ್ಯಾಜಿನ್ ಮಾಡ್ಕೋರಿ, ನೀವು ಒಂದು ಸ್ಟೋನ್, ದೊಡ್ಡ ಕಲ್ಲು ಏನೈತಿ ಅದನ್ನ ನೀವು ಲಿಫ್ಟ್ ಮಾಡ್ಬೇಕು, ಮೂವ್ ಮಾಡ್ಬೇಕು, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನೀವು ದುಗಿಸ್ಬೇಕು, ಇಡಬೇಕು ಅಂತಂದ್ರೆ ಇದೇನಾಗತ್ತೆ, ಬಹಳಷ್ಟು ನಿಮ್ಗೆ ಡಿಫಿಕಲ್ಟ್ ಆಗ್ತೈತಿ. ಇಫ್ ಯು ಯೂಸ್ ಓನ್ಲಿ ಯುವರ್ ಹ್ಯಾಂಡ್ಸ್ ಇಟ್ ಇಸ್ ವೆರಿ ಡಿಫಿಕಲ್ಟ್. ಸಾಧ್ಯ ಇಲ್ಲ ಅಂತಲ್ಲ, ನಿಮಗೇನಾಗ್ತೈತಿ, ಬಹಳಷ್ಟು ಕಷ್ಟಕರ ಆಗ್ತೈತಿ. ಇಫ್ ಯು ಯೂಸ್ ಎ ಲಾಂಗ್ ಐರನ್ ರಾಡ್, ನೀವು ಒಂದು ಐರನ್ ರಾಡ್ ಅಂತ ಏನು ಕರಿತಿರಲ್ಲ, ಏನು ಕನ್ನಡದಲ್ಲಿ ನಾವು ಹಾರಿ ಅಂತ ಏನು ಕರಿತೀವಿ, ಆ ಥರದ್ದು ಯೂಸ್ ಮಾಡಿದ್ರೆ ಏನು ಮಾಡ್ಬೋದು, ಈಸಿಯಾಗಿ ಲಿಫ್ಟ್ ಮಾಡ್ಬೋದು, ಈಸಿಯಾಗಿ ಮೂವ್ ಮಾಡಕ್ಕೆ ಸಾಧ್ಯ ಐತನ್ರಿ. ಅಂದ್ರೆ ಯು ಕ್ಯಾನ್ ಲಿಫ್ಟ್ ದ ಸ್ಟೋನ್ ವಿತ್ ಮಚ್ ಲೆಸ್ ಎಫರ್ಟ್. ನೀವೀಗ ಏನು ಮಾಡ್ಬೋದು ಅಂತಂದ್ರೆ ಅದನ್ನ ಮೂವ್ ಮಾಡಬಹುದು. ಅದನ್ನ ಏನು ಮಾಡ್ಬೋದ್ರಿ, ಎಫರ್ಟ್ ಏನು ಹಾಕ್ಬೇಕಾಗತ್ತೆ, ಕಡಿಮೆ ಎಫರ್ಟ್. ಹಿಂದೆ ಹಾಕುವಂತಹ ಎಫರ್ಟ್ಕ್ಕಿಂತ ಈಗ ಹಾಕುವಂತಹ ಎಫರ್ಟ್ ಏನಾಗತ್ತೆ, ಕಡಿಮೆ ನಿಮ್ಗೆ ನೀಡ್ ಇರ್ತೈತಿ. ಈ ಒಂದು ಐರನ್ ರಾಡಿಗೆ ನಾವೇನಂತ ಹೇಳ್ತೀವಿ, ಲಿವರ್ ಅಂತ ಕರಿತೀವಿ. ಯು ಕ್ಯಾನ್ ಲಿಫ್ಟ್ ದ ಸ್ಟೋನ್ ವಿತ್ ಮಚ್ ಲೆಸ್ ಎಫರ್ಟ್. ಹಿಯರ್ ದ ಲಿವರ್ ಇನ್ಕ್ರೀಸಸ್ ದ ಇಫೆಕ್ಟ್ಸ್ ಆಫ್ ಯುವರ್ ಎಫರ್ಟ್. ನಿಮ್ಮ ಎಫರ್ಟ್ ದ ಇಫೆಕ್ಟ್ ಅನ್ನ ಈ ಲಿವರ್ ಅಥವಾ ಈ ಹಾರಿ ಅಂತ ಏನ್ ಕರಿತೀವಿ ಇದು ಇನ್ಕ್ರೀಸ್ ಮಾಡ್ತೈತಿ. ಇನ್ನು ನಿಮ್ಮ ಎಫರ್ಟ್ಗೆ ಇನ್ನೊಂದಿಷ್ಟು ಶಕ್ತಿಯನ್ನ, ಬಲವನ್ನ ಏನ್ ಮಾಡುತ್ತ, ತಂದು ಕೊಡುತ್ತ. ದಿಸ್ ಈಸ್ ಕಾಲ್ಡ್ ಆಸ್ ಲಿವರೇಜ್. ಇದಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ ಲಿವರೇಜ್ ಅಂತ ಹೇಳಿ ಕರಿತೀವಿ. ಐರನ್ ರಾಡ್ ಇಸ್ ಕಾಲ್ಡ್ a liver because it helps you achieve a bigger result using the same or less effort. ನಿಮ್ಮ ಒಂದು ಎಫರ್ಟ್ ಏನಾಗಿರ್ಬೋದು, ಕಡಿಮೆ ಯೂಸ್ ಕೂಡ ಆಗಿರ್ಬಹುದು ಯಾವಾಗ ನೀವು ಈ ಒಂದು ಐರನ್ ರಾಡ್ ಯೂಸ್ ಮಾಡಿದಾಗ, ಅಥವಾ ಸೇಮ್ ಎಫರ್ಟ್ ನೀವು ಮೊದಲು ಎಷ್ಟು ಹಾಕ್ತಿದ್ರಿ ಅಷ್ಟೇ ಎಫರ್ಟ್ ಹಾಕಿರ್ಬಹುದು. ಹೆಚ್ಚಿನ ಎಫರ್ಟ್ ಹಾಕುವಂತ ಅವಶ್ಯಕತೆ ಇಲ್ಲೇ ಬರೋದಿಲ್ಲ. ಇದಕ್ಕೆ ಏನಂತ ಕರಿತೀವಿ, ಲಿವರೇಜ್ ಅಂತ ಕರಿತೀವಿ. ಇಲ್ಲಿ ಏನಾಯ್ತು, ಆ ಒಂದು ಐರನ್ ರಾಡ್ ಅಥವಾ ಹಾರಿ ಅಂತ ಏನ್ ಕರಿತೀರಿ ಅದು ನಿಮ್ಮ ಎಫರ್ಟ್ ಅನ್ನ ಹೆಚ್ಚಿಗೆ ಮಾಡ್ತು, ರಿಸಲ್ಟ್ ಹೆಚ್ಚಿನದನ್ನ ಗಳಿಸೋದಕ್ಕೆ ಸಹಾಯವನ್ನ ಮಾಡ್ತು. ಇದೇ ರೀತಿಯಲ್ಲಿ ಬಿಸ್ನೆಸ್ ದಲ್ಲಿಯೂ ಕೂಡ ಆಗ್ತೈತಿ. ಪ್ರೀತಿ ಇರತ್ತ ಅನ್ನೋದನ್ನ ಮುಂದಿನ ಸ್ಲೈಡ್ ಒಳಗೆ ನೋಡೋಣ ಅಂತ. ನಾವು ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಸಿನಿಮಾ ಹಾಲು ಅಂತ ಇಮ್ಯಾಜಿನ್ ಮಾಡ್ಕೋರಿ. ಸಿನಿಮಾ ಹಾಲ್ ಒಳಗೆ ದೇರ್ ಆರ್ ಸಮ್ ಫಿಕ್ಸ್ಡ್ ಎಕ್ಸ್ಪೆನ್ಸಸ್. ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಗಳ ಆಫರ್ ಆಗೇ ಆಗ್ತಾವ, ಇದ್ದೇ ಇರ್ತಾವ.
ಯಾವ್ಯಾವ್ರಿ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಅಂದ್ರೆ ನಿಮ್ದು ಬಿಲ್ಡಿಂಗ್ ರೆಂಟ್ ಇರಬಹುದು, ಸ್ಟಾಫ್ ಸ್ಯಾಲ್ರಿ ಇರಬಹುದು, ಏರ್ ಕಂಡೀಷನಿಂಗ್ ಫೆಸಿಲಿಟಿ ಕೊಟ್ಟಿದ್ರೆ ಅದಿರಬಹುದು, ದೆನ್ ಇಕ್ವಿಪ್ಮೆಂಟ್ಸ್ ಮೇಂಟೆನೆನ್ಸ್ ಕೂಡ ಇರಬಹುದು. ಇವೆಲ್ಲ ಏನು ಫಿಕ್ಸ್ಡ್ ಎಕ್ಸ್ಪೆನ್ಸಸ್ಗಳು ಆಗಿದಾವ. ಈ ಒಂದು ಎಕ್ಸ್ಪೆನ್ಸಸ್ಗಳು ನಿಮ್ಮ ಒಂದು ಸಿನಿಮಾ ಹಾಲ್ ಒಳಗೆ 4 ಜನ ಇರಲಿ ಅಥವಾ ಒಂದು 500 ಮಂದಿ ಇರಲಿ, ಎಕ್ಸ್ಪೆನ್ಸಸ್ ಏನಿವ ಫಿಕ್ಸ್ಡ್ ಇವ. ಇವುಗಳನ್ನ ನೀವು ಅವಾಯ್ಡ್ ಮಾಡಕ್ ಬರಂಗೇ ಇಲ್ಲ. ಇಷ್ಟು ಮಿನಿಮಮ್ ಖರ್ಚು ಮಾಡಲೇಬೇಕಾಗತ್ತೆ. ಕಡಿಮೆ ಜನ ಯಾರು ಸಿನಿಮಾ ಹಾಲಿಗೆ ಬಂದ್ರೆ ಎಕ್ಸ್ಪೆನ್ಸಸ್ ನೀವು ಏನು ಮಾಡೋಕ್ಕಾಗಂಗಿಲ್ಲ, ಮೀಟ್ ಮಾಡೋಕ್ಕಾಗಂಗಿಲ್ಲ. ಅವುಗಳನ್ನೇ ನೀವು ಸರಿದೂಗಿಸ್ಕೊಂಡು ಹೋಗೋದಕ್ಕೆ ಆಗೋದೇ ಇಲ್ಲ. ಜನಸಂಖ್ಯೆ ಹೆಚ್ಚಿಗೆ ಬಂದಿತ್ತು ಸಿನಿಮಾ ನೋಡೋದಕ್ಕೆ ಅಂತಂದ್ರೆ ಏನಾಗತ್ತೆ, ಫಿಕ್ಸ್ಡ್ ಕಾಸ್ಟನ್ನು ನೀವೇನು ಮಾಡ್ಬೋದ್ರಿ, ಕವರ್ ಮಾಡ್ಕೋಬಹುದು. ಕಾಸ್ಟುಗಳು ಏನಾಗಬೇಕು, ಕವರ್ ಆಗೋ ರೀತಿಯಲ್ಲಿ ನೀವೇನು ಮಾಡಬೇಕಾಗತ್ತೆ, ಯೂಸ್ ಮಾಡಬೇಕಾಗತ್ತೆ ಸಿನಿಮಾ ಹಾಲನ್ನು. ಅದೇ ರೀತಿಯಲ್ಲಿ ಬಿಸ್ನೆಸ್ ಒಳಗೂ ಕೂಡ ನಾವು ಕೆಲವೊಂದಿಷ್ಟು ಫಿಕ್ಸ್ಡ್ ಕಾಸ್ಟ್ಗಳು ಇರ್ತಾವೆ ಮತ್ತು ಫಿಕ್ಸ್ಡ್ ಫೈನಾನ್ಷಿಯಲ್ ಕಾಸ್ಟ್ಗಳು ಅಂತ ಇರ್ತಾವೆ. ಅವುಗಳನ್ನು ಇಫೆಕ್ಟಿವ್ ಆಗಿ ಯೂಸ್ ಮಾಡ್ಕೋಬೇಕು. ಅವುಗಳನ್ನು ಯೂಸ್ ಮಾಡಿದ್ರೆ ಏನಾಗುತ್ತೆ, ಹೆಚ್ಚಿನ ಲಾಭಗಳನ್ನು ನಾವು ಗಳಿಸಬಹುದು. ಅವುಗಳನ್ನು ಮೀಟ್ ಮಾಡಕ್ಕೆ ನಮ್ಮಿಂದ ಸಾಧ್ಯ ಆಗಬೇಕು. ಅಂದಾಗ ಮಾತ್ರ ಹೆಚ್ಚಿನ ಲಾಭವನ್ನು ಗಳಿಸೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದು ಈ ಲಿವರೇಜ್ ಕಾನ್ಸೆಪ್ಟ್ ನಮ್ಗೆ ಹೇಳಿ ಕೊಡ್ತೈತಿ. Similarly, in business, a company uses machines. Machineries related ಇರೋದೇನಪ್ಪ, ಫಿಕ್ಸ್ಡ್ ಆಪರೇಟಿಂಗ್ ಕಾಸ್ಟ್ಗಳು, ಆರ್ ಬಾರೋಡ್ ಮನಿ, ಫಿಕ್ಸ್ಡ್ ಫೈನಾನ್ಷಿಯಲ್ ಕಾಸ್ಟ್ ಟು ಅರ್ನ್ ಮೋರ್ ಪ್ರಾಫಿಟ್. ಕಂಪನಿಗೆ ತನ್ನದೇ ಆದಂತಹ ಏನಿರಂಗಿಲ್ಲ, ಹಣಕಾಸು ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಹಣವನ್ನು ಸಾಲ ರೂಪದಲ್ಲಿ ತರಬೇಕಾಗತ್ತೆ. ಸಾಲ ರೂಪದಲ್ಲಿ ಹಣವನ್ನು ತಂದಾಗ ಅದಕ್ಕೆ ಫಿಕ್ಸ್ಡ್ ಕಾಸ್ಟ್, ಇಂಟ್ರೆಸ್ಟ್ ಅವುಗಳನ್ನೆಲ್ಲ ಏನು ಮಾಡಬೇಕು, ಪೇ ಮಾಡಬೇಕಾಗತ್ತೆ. ಮತ್ತು ಫಿಕ್ಸ್ಡ್ ಆಪರೇಟಿಂಗ್ ಕಾಸ್ಟ್ಗಳು ಇದ್ದೇ ಇರ್ತಾವೆ. ಮಷಿನರೀಸ್ ಅದೆಲ್ಲ ರಿಲೇಟೆಡ್ ಇರುವಂತಹದ್ದು, ರೆಂಟು ಅಂತ ಏನಾಗಳು ನೋಡಿದ್ವಿ, ಅವುಗಳನ್ನೆಲ್ಲ ಪೇ ಮಾಡಲೇಬೇಕಾಗತ್ತೆ. ಇವುಗಳನ್ನು ಏನು ಮಾಡಬೇಕಾಗತ್ತೆ, ಬಹಳಷ್ಟು ಇಫೆಕ್ಟಿವ್ ಆಗಿ ಯೂಸ್ ಮಾಡಬೇಕಾಗತ್ತೆ ಟು ಅರ್ನ್ ಮೋರ್ ಪ್ರಾಫಿಟ್. ಇಫ್ ಸೇಲ್ಸ್ ಇನ್ಕ್ರೀಸಸ್, ಪ್ರಾಫಿಟ್ ಆಲ್ಸೋ ಇನ್ಕ್ರೀಸಸ್. ಬಟ್ ಇಫ್ ಸೇಲ್ಸ್ ಡಿಕ್ರೀಸಸ್, ಲಾಸ್ ಕ್ಯಾನ್ ಆಲ್ಸೋ ಇನ್ಕ್ರೀಸ್. ನಿಮಗೆ ಸೇಲ್ಸ್ ಕಡಿಮೆ ಆದರೂ ಕೂಡ ಲಾಸಿನ ಪ್ರಮಾಣ ಏನಾಗ್ತೈತಿ, ಹೆಚ್ಚಾಗ್ತಾ ಹೋಗತ್ತೆ. ಮೀನಿಂಗ್ ಆಫ್ ಲಿವರೇಜಸ್. ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಒಳಗೆ ಲಿವರೇಜ್ ಅಂದ್ರೆ ಏನು ಅಂತ ನಾವು ನೋಡೋದಾದ್ರೆ, ಲಿವರೇಜ್ ಇಸ್ ದ ಎಬಿಲಿಟಿ ಆಫ್ ಎ ಫರ್ಮ್ ಟು ಯೂಸ್ ಫಿಕ್ಸ್ಡ್ ಕಾಸ್ಟ್ ಸೊ ದ್ಯಾಟ್ ಎ ಚೇಂಜ್ ಇನ್ ಸೇಲ್ಸ್ ರಿಸಲ್ಟ್ ಇನ್ ಎ ಗ್ರೇಟರ್ ಚೇಂಜ್ ಇನ್ ಪ್ರಾಫಿಟ್. ಆರ್ ಅನದರ್ ಮೀನಿಂಗ್, ಇನ್ ಸಿಂಪಲ್ ವರ್ಡ್ಸ್, ಲಿವರೇಜ್ ಮೀನ್ಸ್ ಯೂಸಿಂಗ್ ಫಿಕ್ಸ್ಡ್ ಕಾಸ್ಟ್ ಆರ್ ಬಾರೋಡ್ ಫಂಡ್ಸ್ to increase the effects of changes in sales on profit. ಲಿವರೇಜ್ ಅಂದ್ರೆ ಏನರ್ಥ, ನೀವು ಏನು ಮಾಡೋದು, ಕಂಪ್ನಿ ಒಳಗೆ ಫಿಕ್ಸ್ಡ್ ಕಾಸ್ಟು ಮತ್ತು ಬಾರೋಡ್ ಫಂಡ್ಗಳನ್ನು ಏನು ಮಾಡಬೇಕಾಗತ್ತೆ, ಯೂಸ್ ಮಾಡ್ಕೋಬೇಕಾಗತ್ತೆ ಇಫೆಕ್ಟಿವ್ ಆಗಿ. ಎದರ ಸಲುವಾಗಿ, ಟು ಇನ್ಕ್ರೀಸ್ ದ ಇಫೆಕ್ಟ್ ಆಫ್ ಚೇಂಜಸ್ ಇನ್ ಸೇಲ್ಸ್. ಸೇಲ್ಸ್ದೊಳಗೆ ಚೇಂಜಸ್ ಆಗಬೇಕು ಅನ್ನೋ ಕಾರಣಕ್ಕೆ, ಸೇಲ್ಸ್ ಚೇಂಜಸ್ ಆಗಬೇಕು, ಸೇಲ್ಸ್ ಹೆಚ್ಚಿಗೆ ಆಗಬೇಕು ಅಂತ ನೀವು ಮಾಡಿದ್ರಿ ಅಂದ್ರೆ ಅದರಿಂದ ಏನಾಗ್ತೈತಿ, ಪ್ರಾಫಿಟ್ ಕೂಡ ಹೆಚ್ಚಿಗೆ ಆಗತ್ತೆ. ಡೆಫಿನೇಷನ್ ಆಫ್ ಲಿವರೇಜಸ್ ಅಕಾರ್ಡಿಂಗ್ ಟು ಜೇಮ್ಸ್ ಹಾರ್ನ್. ಜೇಮ್ಸ್ ಹಾರ್ನ್ ಡಿಫೈನ್ಡ್ ಲಿವರೇಜಸ್ ಆಸ್ ದ ಎಂಪ್ಲಾಯ್ಮೆಂಟ್ ಆಫ್ ಆನ್ ಅಸೆಟ್ಸ್ ಆರ್ ಫಂಡ್ಸ್ ಫಾರ್ ವಿಚ್ ದ ಫರ್ಮ್ ಪೇಸ್ ಎ ಫಿಕ್ಸ್ಡ್ ಕಾಸ್ಟ್ ಆರ್ ಫಿಕ್ಸ್ಡ್ ರಿಟರ್ನ್. Another definition, leverage as the tendency for profits to change at a faster rate than sales. ಇಲ್ಲಿ ಏನು ಹೇಳ್ತಾರೆ ಅವರು ಅಂದ್ರೆ, ಪ್ರಾಫಿಟ್ ಹೆಚ್ಚಿಗೆ ಆಗ್ಬೇಕು, ಸೇಲ್ಸ್ ಪ್ರಮಾಣ ಎಷ್ಟು ಹೆಚ್ಚಿಗೆ ಆಗ್ತೈತೋ ಅದಕ್ಕಿಂತ ಹೆಚ್ಚಿಗೆ ಪ್ರಮಾಣದಲ್ಲಿ ನಾವು ಪ್ರಾಫಿಟ್ ಹೆಚ್ಚಿಗೆ ಆಗುವಂಗೆ ನೋಡ್ಕೊಳ್ಳೋದ ಲಿವರೇಜ್ ಅಂತ ಇವರು ಹೇಳ್ತಾರ. ಈ ಲಿವರೇಜಸ್ ಮೇಲೆ ನಾವು ಪ್ರಾಬ್ಲಮ್ಗಳನ್ನು ಬಿಡಿಸ್ಬೇಕಾದ್ರೆ ಈಗ ಡಿಸ್ಪ್ಲೇ ಮಾಡುವಂತಹ ಚಾರ್ಟು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತೈತಿ. 5 ಮಾರ್ಕ್ಸಿಗೆ ಒಂದು ಪ್ರಾಬ್ಲಮ್ ಲಿವರೇಜಸ್ ಮೇಲೆ ಬಂದೇ ಬರ್ತೈತಿ. ಎವ್ರಿ ಇಯರ್ ಏನಾಗೈತಿ ಬಂದಿದೆ ಕ್ವಶನ್ ಕೂಡ. ಈ ಒಂದು ಚಾರ್ಟ್ ಅನ್ನ ನೀವು ಕ್ಲಿಯರ್ ಆಗಿ ನೋಡ್ಕೋಬೇಕು. ಎದಕ್ಕೆ ರಿಲೇಟೆಡ್ ಇರೋದು ಇದು ಅಂತಂದ್ರೆ, ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್. ಫಸ್ಟ್ ಏನಪ್ಪಾ ಅಂದ್ರೆ ಪರ್ಟಿಕ್ಯುಲರ್ಸ್ ರುಪೀಸ್ ಅಂತ ತಗೋತೀವಿ. ಐಟಮ್ ಬರೋದು ಮೊದಲೇದ್ದು ಸೇಲ್ಸ್ ಅನ್ನ ತಗೋಬೇಕು. ಸೇಲ್ಸ್ ಒಳಗೆ ಏನ್ ಮಾಡ್ಬೇಕು ಅಂದ್ರೆ ಲೆಸ್ ವೇರಿಯೇಬಲ್ ಕಾಸ್ಟ್. ವೇರಿಯೇಬಲ್ ಕಾಸ್ಟ್ ಅಂದ್ರೆ ಏನು, ಬದಲಾಗುವಂತಹ ವೆಚ್ಚಗಳು ಏನಿರ್ತಾವ ಅವುಗಳನ್ನ ನಾವು ತಗೋಬೇಕು.
ವೇರಿಯೇಬಲ್ ಕಾಸ್ಟ್ ಲೆಸ್ ಮಾಡಿದ್ರೆ ಬರೋದಕ್ಕೆ ಏನಂತ ಕರಿತೀವಿ ಅಂದ್ರೆ ಕಾಂಟ್ರಿಬ್ಯೂಷನ್ ಅಂತ ಕರಿತೀವಿ. ಇದಕ್ಕೆ ಲೆಸ್ ಏನ್ ಮಾಡಬೇಕು ಅಂದ್ರೆ ಫಿಕ್ಸ್ಡ್ ಕಾಸ್ಟ್, ಸ್ಥಿರ ವೆಚ್ಚಗಳು ಅಂತ ಏನ್ ಕರಿತೀವಿ ಅವುಗಳನ್ನ ಲೆಸ್ ಮಾಡಬೇಕು. ಫಿಕ್ಸ್ಡ್ ಕಾಸ್ಟ್ ಲೆಸ್ ಮಾಡಿದ್ರೆ ಬರೋದೇನು ಅಂತಂದ್ರೆ ಆಪರೇಟಿಂಗ್ ಪ್ರಾಫಿಟ್ ಅಂತ ಕರಿತೀವಿ. ಅದಕ್ಕೆ ಇನ್ನೊಂದು EBIT ಅಂತ ಕರಿತೀವಿ, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಅಂತ ಕರಿತೀವಿ. ಈಗ ಲೆಸ್ ಮಾಡಬೇಕಾಗಿರೋದೇನು ಅಂತಂದ್ರೆ ಲೆಸ್ ಇಂಟ್ರೆಸ್ಟ್ ಅನ್ನು ನಾವೇನ್ ಮಾಡಬೇಕು, ಲೆಸ್ ಮಾಡಬೇಕು ಇಂಟ್ರೆಸ್ಟ್ ಚಾರ್ಜಸ್ಗಳನ್ನ. ಇಂಟ್ರೆಸ್ಟ್ ಅನ್ನ ತೆಗೆದ್ಮೇಲೆ ಬರೋದೇನು ಅಂದ್ರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಮೊದಲೇ ಹೇಳ್ತಿದ್ದ ಬಿಫೋರ್ ಟ್ಯಾಕ್ಸ್ ಅಂದ್ರೆ ನೆಕ್ಸ್ಟ್ ಏನ್ ಲೆಸ್ ಮಾಡ್ಬೇಕು, ಟ್ಯಾಕ್ಸ್ ಲೆಸ್ ಮಾಡಬೇಕು. ಲೆಸ್ ಟ್ಯಾಕ್ಸ್ ಮಾಡಿದ್ರೆ ಬರೋದೇನು ಅಂತಂದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಕರಿತೇವೆ ನಾವು. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ PAT ಅಂತ ನಾವು ಇದಕ್ಕೆ ಕರಿತೀವಿ. ಇದಾದ್ಮೇಲೆ ಏನಪ್ಪಾ ಅಂತಂದ್ರೆ ಲೆಸ್ ಪ್ರಿಫರೆನ್ಸ್ ಶೇರ್ ಡಿವಿಡೆಂಡ್ ಅಂತ ಲೆಸ್ ಮಾಡಬೇಕು. ಪ್ರಿಫರೆನ್ಸ್ ಶೇರ್ಗೆ ಕೊಡಬೇಕಾದಂತಹ ಡಿವಿಡೆಂಡು. ಲಾಸ್ಟ್ ಫೈನಲ್ ಬರೋ ಅಮೌಂಟಿಗೆ ಏನಂತ ಕರಿತೀವಿ, ಅರ್ನಿಂಗ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಕರಿತೀವಿ. ಇಷ್ಟು ಸ್ಟೆಪ್ಗಳು ಏನ್ ಹೇಳಿದೆ ನಾನು, ಇದನ್ನ ನೆನಪು ಇಟ್ಕೋಬೇಕು. ಇದರ ಟೇಬಲ್ ಹಾಕಿನ ಪ್ರಾಬ್ಲಮ್ಗಳನ್ನ ನೀವು ಬಿಡಿಸ್ಬೇಕಾಗತ್ತೆ. ಈ ಫಾರ್ಮೆಟ್ ಕ್ಲಿಯರ್ ಆಗಿ ನೀವು ನೆನಪು ಇಟ್ಕೋಬೇಕು. ಟೇಬಲ್ ಏನ್ ನಿಮಗೆ ಡಿಸ್ಪ್ಲೇ ಮಾಡಿದ್ದೆ ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಶಾರ್ಟ್ ಆಗಿ ಏನೇನ್ ಐಟಮ್ಗಳ ಲೆಸ್ ಮಾಡಬೇಕು ಅನ್ನೋದು ಹೇಳೋದಾದ್ರೆ, ಫಸ್ಟ್ ಒನ್ ಸೇಲ್ಸ್ S, ಆಮೇಲೆ V ವೇರಿಯೇಬಲ್ ಕಾಸ್ಟ್ ಲೆಸ್ ಆಗ್ಬೇಕು. ಅದಾದ್ಮೇಲೆ ಫಿಕ್ಸ್ಡ್ ಕಾಸ್ಟ್ F ಆದ್ಮೇಲೆ ಯಾವ್ದು ಬರೋದು, ಇಂಟ್ರೆಸ್ಟ್ ಲೆಸ್ ಆಗ್ಬೇಕು I. ಅದಾದ್ಮೇಲೆ ಟ್ಯಾಕ್ಸ್ ಡೈರೆಕ್ಟ್ ಆಗ್ಬೇಕು. ಲಾಸ್ಟ್ ಒನ್ ಯಾವ್ದ್ರಿ, D. ಅಂದ್ರೆ SV ಫಿಟ್ D ನೆನಪಿಟ್ಕೊಂಡ್ಬಿಟ್ರೆ ನಿಮ್ಗೆ ಏನಾಗತ್ತೆ, ಕ್ಲಿಯರ್ ಆಗಿ ಲೆಸ್ ಮಾಡೋ ಐಟಮ್ಗಳ ನೆನಪು ಉಳಿತಾವ. SV ಫಿಟ್ D ಅಂತ ಹೇಳಿ. ಟೈಪ್ಸ್ ಆಫ್ ಲಿವರೇಜಸ್ ನೋಡೋದಾದ್ರೆ, ಫಸ್ಟ್ ಒನ್ ಆಪರೇಟಿಂಗ್ ಲಿವರೇಜ್, ಅದಾದ್ಮೇಲೆ ಫೈನಾನ್ಷಿಯಲ್ ಲಿವರೇಜ್, ದೆನ್ ಕಂಬೈನ್ಡ್ ಲಿವರೇಜಸ್, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಲಿವರೇಜಸ್ ROI ಅಂತ ಕರಿತೀವಿ, ಅಂಡ್ ಲಾಸ್ಟ್ ಒನ್ ಅಸೆಟ್ಸ್ ಲಿವರೇಜಸ್. ಇದ್ರ ಮೇಲೂ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಪ್ರಾಬ್ಲಮ್ಗಳು ಬರ್ತಾವೆ ಎಕ್ಸಾಮಿನೇಷನ್ಗೆ. ಫಸ್ಟ್ 3 ಏನಿದಾವೆ ಇದ್ರ ಮೇಲೆ 5 ಮಾರ್ಕ್ಸ್ ಕ್ವಶನ್ಗಳು ಹಲವಾರು ಸಾರಿ ಕೇಳಾರ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಪ್ರಾಬ್ಲಮ್ಗಳನ್ನ 5 ಮಾರ್ಕ್ಸ್ ಸಾಲ್ವ್ ಮಾಡೋಣ ಅಂತ. ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತೆ ಲೈಕ್ ಮಾಡಿ. ಥ್ಯಾಂಕ್ ಯು.